ಹೇಳಿದ್ವಿ ನನ್ನ ಜೇಬ್, ನನ್ನ ಕಿಶ, ಹೌದಾ, ನನ್ನ ಪಾಕೆಟ್ ವೇರಿಯೇಬಲ್ ಅಂತ ನೀ ಹೇಳಿದೆ. ಯಾಕೆ ವೇರಿಯೇಬಲ್ ಅಂತ ಹೇಳಿದೆಪ್ಪ? ನಿನಗೆ ಗೊತ್ತಿಲ್ಲ ಎಕ್ಸಾಕ್ಟಾಗಿ ಎಷ್ಟು ದುಡ್ಡು ಬಂದು ಬೀಳ್ತಾವೆ ಅಂತೇಳಿ. ಇಲ್ಲಿ ಎಕ್ಸಾಕ್ಟಾಗಿ ಎಷ್ಟು ದುಡ್ಡು ಬೀಳ್ತಾವೆ ಗೊತ್ತಿಲ್ಲ. ಇವತ್ತು 10 ರೂಪಾಯಿ ಬರ್ಬೋದು, ನಾಳೆ 500 ರೂಪಾಯಿ ಬರ್ಬೋದು, ನಾಳೆ 1000 ರೂಪಾಯಿ ಬರ್ಬೋದು, ಹೌದಾ. ಹಾಗಾಗಿ ದಿಸ್ ಈಸ್ ಕಾಲ್ಡ್ ಆ್ಯಸ್ ವೇರಿಯೇಬಲ್. ದ ಥಿಂಗ್ ವಿಚ್ ವಿ ಡೋಂಟ್ ನೋ ದ ವ್ಯಾಲ್ಯೂ, that thing is called as variable. For example, if you take x equal to 500 rupees, that is today's amount, today's salary, today's fees. ಇವತ್ತಿನ ಫೀಸ್ 500 ರೂಪಾಯಿ ಬಂದೈತೆ ನನಗಂತ ತಿಳ್ಕೊ. 500 ರೂಪಾಯಿ ಫೀಸ್ ಬಂದಂತಂದ್ರೆ x equal to ಎಷ್ಟಾಯ್ತಪ್ಪ? ಎಷ್ಟಾಯ್ತು? 500 ಆಯ್ತು. ನೆಕ್ಸ್ಟ್ ಡೇ ನನಗೆ 3 ಮೆಂಬರ್ಸ್ ಫೀಸ್ ಕೊಡ್ತಾರೆ. ಎಷ್ಟಾಗುತ್ತೆ ಅವಾಗ? ನನ್ನ ಹತ್ರ 1500 ರೂಪೀಸ್ ಆಯಿತು. ಪ್ಲಸ್ ಮೊದಲು ಎಷ್ಟಿತ್ತು? ಹಾಂ, ಟೋಟಲ್ ಎಕ್ಸ್ ಈಕ್ವಲ್ ಟು ಎಷ್ಟಾಯ್ತಪ್ಪ? 2000 ರೂಪೀಸ್. ದಟ್ ಮೀನ್ಸ್ ದಿಸ್ ವ್ಯಾಲ್ಯೂ ಈಸ್ ವೇರಿಂಗ್. ಏನಾಗ್ತದೆ ಅದು? ವೇರಿಂಗ್. ವೇರಿಂಗ್, VARY, ವೇರಿ ಅಂತಂದ್ರೆ ಬದಲಾಗು. VERY ಅಂದ್ರೆ ವೇರಿ ಅಂದ್ರೆ ಭಾಳ, ವೆರಿ ಗುಡ್ ಅಂತ ಗೊತ್ತಾ? ಭಾಳ ಶಾಣೆ ಅಂದಂಗೆ. ವೆರಿ ಗುಡ್ ಅಂದ್ರೆ ಭಾಳ ಶಾಣೆ ಅಂದಂಗೆ, ತಿಳಿತಾ? ಅದೇ VARY ಅಂದ್ರೆ ವೇರಿ ಅಂತಂದ್ರೆ ಚೇಂಜಿಂಗ್. ವೇರಿ ಅಂದ್ರೆ ಏನಪ್ಪ? ಚೇಂಜಿಂಗ್. Variable is nothing but what? It is having a changing value. Anything which is having changing value is called as variable. Example, x, y, p, z, etc. Read out. The thing which is having fixed value is called as constant. Example, 2, 3, pi, okay, then √4, etc. 2, what is this? It is a constant. 2 ಅಂದರೆ ಕಾನ್ಸ್ಟೆಂಟ್. ಪೈ ಅಂದ್ರೆ ಏನಪ್ಪ? ಸರ್ ಪೈ ಅಂತ ಬರೋದು ಕಾನ್ಸ್ಟೆಂಟ್ ಅಂತ ಹೆಂಗಾಗ್ತದೆ ಪೈ? ಹಾಂ, ನೀನು 7th ಸ್ಟ್ಯಾಂಡರ್ಡ್ ಒಳಗೆ ಕಲ್ತಿದ್ದಿ. ಪೈ ವ್ಯಾಲ್ಯೂ ಏನಂತ ತೊಗೊತಿದ್ದಪ್ಪ? 22/7 ಅಂತ ತೊಗೊತಿದ್ದಿ. ಇಲ್ಲ, ಅಪ್ರಾಕ್ಸಿಮೇಟ್ಲಿ 3.14 ಅಂತ ತೊಗೊತಿದ್ದಿ. ಕರೆಕ್ಟ್. ಇದು ಫಿಕ್ಸ್ಡ್ ವ್ಯಾಲ್ಯೂ ಅದ. ಪೈ ಅಂತಂದ್ರೆ 22/7 ಅಂತಲೇ ತೊಗೊತೀವಿ. ಹಂಗೆ ಯಾಕೆ ತೊಗೊತೀವಿ? 9th ಬಂದಾಗ ಹೇಳ್ತೀನಿ ಅಂತ. ಅರ್ಥ ಆಯ್ತಾ? ಪೈ ವ್ಯಾಲ್ಯೂ 22/7 ಯಾಕೆ ತೊಗೋಬೇಕು? ಅದು ಕೂಡ ಒಂದು ಕಾರಣ ಐತಿ, ಅದಕ್ಕೊಂದು ಡಿಫ್ರೆಂಟ್ ರೀಸನ್ ಐತಿ. ಆ ರೀಸನ್ 9th ಸ್ಟ್ಯಾಂಡರ್ಡ್ ನೋಡೋಣಂತೆ. ಓಕೆ, ಏನೇನು ಗೊತ್ತೈತಪ್ಪ? ವಾಟ್ ಈಸ್ ಅ ವೇರಿಯೇಬಲ್, ದೆನ್ ವಾಟ್ ಈಸ್ ಅ ಕಾನ್ಸ್ಟಂಟ್. ವೇರಿಯೇಬಲ್ ಅಂದ್ರೇನು, ಕಾನ್ಸ್ಟಂಟ್ ಅಂದ್ರೇನು. ದೆನ್ ಕಮ್ಸ್ ಅಲ್ಜಿಬ್ರೈಕ್ ಎಕ್ಸ್ಪ್ರೆಷನ್. ಅಲ್ಜಿಬ್ರೈಕ್ ಎಕ್ಸ್ಪ್ರೆಷನ್, ಎಡಂದಡಿಂಗ್ ಅಲ್ಜಿಬ್ರೈಕ್ expression. Algebraic expression. What is algebraic expression? What is algebraic expression? It is a combination of constants and variables attached with fundamental operations of mathematics. ಏನು ಸರ್ ಏನೇನು ಹೇಳ್ಬಿಟ್ರೆ ನಮಗೇನು ತಿಳಿಲಿಲ್ಲ, ಹೇಳ್ತೀನಿ ನೋಡಿ. It is the, madam, it is the combination of variables, constants attached with the fundamental ಸ್ಪೆಲ್ಲಿಂಗ್ ಬರಿಬೇಕಲ್ಲ ಚೆಂದಾಗಿ ನಿಮ್ಗೆ. ಓಕೆ,
MENTAL. The fundamental operations of mathematics is called as algebraic expression. Example, 2x plus 3 is equal to 5, 7x minus 5 is equal to 8, etc. What is an algebraic expression? It is the combination of variables, constants attached with the fundamental operations of mathematics. Fundamental is the combination of variables, constants attached with the fundamental operations of mathematics. ಏನು ರೀ ಸರ್, ಸಿಂಪಲ್ ಐತಿ, ಏನಿಲ್ಲ ಇದ್ರೊಳಗೆ. ಕಾಂಬಿನೇಷನ್ ಅಂತಂದ್ರೇನು? ಆ್ಯಡ್ ಮಾಡೋದು. ಕಾಂಬಿನೇಷನ್ ಅಂತಂದ್ರೆ ಆ್ಯಡ್ ಮಾಡೋದು. ಏನು ಆ್ಯಡ್ ಮಾಡ್ಬೇಕಪ್ಪ ಅದ್ರೊಳಗೆ? ವೇರಿಯೇಬಲ್ ಆ್ಯಡ್ ಮಾಡ್ಬೇಕಂತ, ಕಾನ್ಸ್ಟೆಂಟ್ ಆ್ಯಡ್ ಮಾಡ್ಬೇಕಂತ, ಅಟ್ಯಾಚ್ಡ್ ವಿತ್ ಎದ್ರ ಜೊತೆ ಅಟ್ಯಾಚ್ ಮಾಡ್ಬೇಕಂತ ಅದನ್ನು? ಫಂಡಮೆಂಟಲ್ ಆಪರೇಷನ್ಸ್ ಆಫ್ ಮ್ಯಾಥಮೆಟಿಕ್ಸ್. फंडामेंटल ऑपरेशंस कौन से हैं? फंडामेंटल ऑपरेशंस ಯಾವದವ ಮ್ಯಾಥಮೆಟಿಕ್ಸ್ ಒಳಗಡೆ? ಸರ್ ಹೊಟ್ಟಿ ಕೊಯ್ಯೋದ್ರಿ, ಕುತ್ತಿಗೆ ಕೊಯ್ಯೋದ್ರಿ, ಮೂಗು ಕೊಯ್ಯೋದ್ರಿ, ಇವೆಲ್ಲ ಆಪರೇಷನ್ಸ್ಗಳು. ವಾಟ್ ಆರ್ ದ ಫಂಡಮೆಂಟಲ್ ಆಪರೇಷನ್ಸ್ ಆಫ್ ಮ್ಯಾಥಮೆಟಿಕ್ಸ್? ಎಸ್ ಎಸ್ ಸಿಂಪಲ್. ಫಂಡಮೆಂಟಲ್ ಆಪರೇಷನ್ಸ್ ಯಾವುದಪ್ಪ? ಎಡಿಷನ್, ಸಬ್ಟ್ರಾಕ್ಷನ್, multiplication, division. These are the fundamental operations of mathematics. Even you fundamental operations of mathematics ಅದವ. ಅರ್ಥ ಆಯ್ತಾ? ಏನು ಮಾಡಿದ್ವಿ ನಾವು ಇಲ್ಲಿ? ಅಟ್ಯಾಚ್ ಮಾಡಿದ್ವಂತ. ಗುಳ್ಳ್ಯಾಳ್ ಏನು ಅಟ್ಯಾಚ್ ಮಾಡಿದ್ವಪ್ಪ? ಏನು ಅಟ್ಯಾಚ್ ಮಾಡಿದ್ವಿ? ನೋಡಿ ಎಲ್ಲೇ ಅದನ್ನ ಅಮೆರಿಕಕ್ಕೆ ಹೋಗಿ ಇಂಗ್ಲೆಂಡಿಗೆ ಬರತ್ತಾನ ವಾಪಸ್. ಓಕೆ, ಏನು ಅಟ್ಯಾಚ್ ಮಾಡಿದ್ವಪ್ಪ? ವೇರಿಯೇಬಲ್ಸ್ ಜೊತೆಗೆ ಕಾನ್ಸ್ಟೆಂಟನ್ನು ಅಟ್ಯಾಚ್ ಮಾಡಿದ್ವಿ. ಹೆಂಗೆ ಅಟ್ಯಾಚ್ ಮಾಡಿದ್ವಿ? ಫಂಡಮೆಂಟಲ್ ಆಪರೇಷನ್ಸ್ ಯೂಸ್ ಮಾಡಿ. ಏನು ಫಂಡಮೆಂಟಲ್ ಆಪರೇಷನ್ಸ್ಗಳಿವು? ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಓಕೆ, ದೀಸ್ ಆರ್ ದಿ ವಾಟ್? ದೀಸ್ ಆರ್ ದಿ ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್. ಅರ್ಥ ಆಯ್ತಾ? ಏನೇನದ ನೋಡಪ್ಪ ಇಲ್ಲಿ? 2x ಅದ ಪ್ಲಸ್ 3 ಈಕ್ವಲ್ ಟು 5. ಇಲ್ಲಿ ಕಾನ್ಸ್ಟೆಂಟ್ ಅದ, ಸಾರಿ ವೇರಿಯೇಬಲ್ ಅದ, ಕಾನ್ಸ್ಟೆಂಟ್ಗಳದವ. ಓಕೆ, ಒಂದು ವ್ಯಾಲ್ಯೂನೂ ಐತೆ, ಈಕ್ವಲ್ ವ್ಯಾಲ್ಯೂ. ಕರೆಕ್ಟ್. ನೆಕ್ಸ್ಟ್ ಕಮ್ಸ್ ಮತ್ತೊಂದು ಹೆಡ್ಡಿಂಗ್ ಬರೀ ಈಗ, ಇಕ್ವೇಷನ್ಸ್. equations ಅಥವಾ equation. Equation is the algebraic expression. Write down. Equation is the algebraic expression having equality symbol at the mid of the expression. At the mid of the expression, which makes the equation into two parts, LHS and RHS. Okay, what is this? Equation. ಇದು ಏನಪ್ಪ? ಸ್ಟೇಟ್ಮೆಂಟ್ ಏನಪ್ಪ? ಡೆಫಿನಿಷನ್ ಏನು? ಇಟ್ ಈಸ್ ದ algebraic expression having equality symbol at the mid of the expression or algebraic expression, which makes the equation into two parts, that is LHS and RHS. ಏನಿರ್ತದೆ ಇದು? ಇದು ಒಂದು algebraic expression ಇರ್ತದಂತ. ಇದು ಕೂಡ algebraic expression. ಫಾರ್ ಎಕ್ಸಾಂಪಲ್ 7x ಪ್ಲಸ್ 5 ಇಸ್ ಈಕ್ವಲ್ ಟು 5x ಪ್ಲಸ್ 9 ಅಂತ ಇರ್ತದೆ. ಇದೇನಿದು? ಇದೊಂದು ಇಕ್ವೇಷನ್. ಇಟ್ ಈಸ್ ಕಾಲ್ಡ್ ಆಸ್ ಅಲ್ಜಿಬ್ರೈಕ್ ಇಕ್ವೇಷನ್. ಯಾಕಪ್ಪ? ಇಲ್ಲಿ ಈಕ್ವಾಲಿಟಿ ಸಿಂಬಲ್ ಐತೆ.
ಲೆಫ್ಟ್ ಸೈಡಿಗೆ ಏನದಪ್ಪ ಇದು ರೈಟ್ ಸೈಡ್ ಕರೆಕ್ಟ್. ಓಕೆ, ಈಕ್ವಾಲಿಟಿ ಸಿಂಬಲ್ ಇರಬೇಕು, ಎಲ್ ಎಚ್ ಎಸ್ ಇರಬೇಕು, ಆರ್ ಎಚ್ ಎಸ್ ಇರಬೇಕು. ಅದಕ್ಕೆ ನಾವೇಂತ ಕರಿತೀವಿ ಇಕ್ವೇಷನ್ ಅಂತ ಕರಿತೀವಿ. ಇಕ್ವೇಷನ್ ಫಾರ್ ಎಕ್ಸಾಂಪಲ್ 5x + 7 = 0 ಕರೆಕ್ಟ್. ಲೆಫ್ಟ್ ಸೈಡ್ ಇದು ಎಲ್ ಎಚ್ ಎಸ್ ಆಗ್ತದೆ, ಇದು ಆರ್ ಎಚ್ ಎಸ್ ಆಗ್ತದೆ, ಈಕ್ವಾಲಿಟಿ ಸಿಂಬಲ್ ಆಗ್ತದೆ. ಈ ಥರ ಇದ್ರೆ ನಾವೇನಂತೀವಿ ಅದಕ್ಕೆ ಇಕ್ವೇಷನ್ ಅಂತೀವಿ. ಇಕ್ವೇಷನ್ ಅಂತ ಬಂದಾಗ ಈಕ್ವಾಲಿಟಿ ಸಿಂಬಲ್ ಮಸ್ಟ್ ಆ್ಯಂಡ್ ಶುಡ್ ಇರಬೇಕು. ಅದೇ ಅಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಬರೀ ನೀವು ಹಿಂಗೆ ಬರೆದು ನಡೀತೈತಿ 7x + 3 5x + 7 ಈ ಥರ ಬರೆದು ನಡೀತದೆ. ಈಕ್ವಾಲಿಟಿ ಸಿಂಬಲ್ ಹಾಕಲಿ ಅಂತ ನಡೀತೈತಿ ಯಾವಾಗ ಅಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಒಳಗಡೆ. ಬಟ್ ಇಕ್ವೇಷನ್ ಒಳಗಡೆ ಏನು ಬರೀಬೇಕು ನೀವು ಯಾವಾಗಲೂ ಈಕ್ವಲ್ ಟು ಸಿಂಬಲ್ ಬರೀಲೇಬೇಕು, ಇಲ್ಲ ಅಂತಂದ್ರೆ ಅದು ಇಕ್ವೇಷನ್ ಆಗಲ್ಲ. ನೆಕ್ಸ್ಟ್ ರೈಟ್ ಆನ್ ದ ಹೆಡಿಂಗ್ ಸೊಲ್ಯೂಷನ್ ಆಫ್ ದ ಇಕ್ವೇಷನ್. Solution of the equation. Solution of the equation. Solution of the equation. What is solution of the equation? It is the required value. It is the required value by which the LHS of the equation becomes RHS. It is the required value by which the LHS of the equation becomes RHS. ಅಂತಂದ್ರೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ನಾವು ಹಾಕಬೇಕಂತ. ಎಕ್ಸ್ ವ್ಯಾಲ್ಯೂ ನಾವು ಹಾಕಿದ್ರೆ ಎಲ್ ಎಚ್ ಎಸ್ ಈಕ್ವಲ್ ಟು ಏನು ಬರಬೇಕಂತ ಆರ್ ಎಚ್ ಎಸ್ ಬರಬೇಕಂತ. ಹಂಗೆ ಬರ್ತಿತ್ತು ಅಂತಂದ್ರೆ ಆ ವ್ಯಾಲ್ಯೂಗೆ ಏನಂತೀವಿ ನಾವು ಸೊಲ್ಯೂಷನ್ ಅಂತೀವಿ. ಆ ವ್ಯಾಲ್ಯೂಗೆ ಏನಂತೀವಪ್ಪ ಸೊಲ್ಯೂಷನ್ ಅಂತೀವಿ. ಆ ವ್ಯಾಲ್ಯೂಗೆ ಸೊಲ್ಯೂಷನ್ ಅಂತೀವಿ. ಎಕ್ಸಾಂಪಲ್ ಈಗ 2x - 6 = 0 ಅಂತದ. 2x - 6 = 0 ಅಂತದ. ಬಿಡು ಎಕ್ಸಾಂಪಲ್ ಬರಿಬೇಡಿ, ಈಗ ನಾನು ಹೇಳ್ತೀನಿ ಕೇಳಿ ಚೆಂದಾಗಿ. 2x - 6 = 0 ಅಂತದ. ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನು ಹಾಕಿದ್ರೆ ಎಲ್ ಎಚ್ ಎಸ್ = ಆರ್ ಎಚ್ ಎಸ್ ಆಗ್ತದೆ. ತಿರಿ ಏನು ಹಾಕ್ಬೇಕಪ್ಪ ತಿರಿ ಹಾಕ್ಬೇಕಂತ. ಹಾಂ, ತಿರಿ ಹಾಕಿ ನೋಡೋಣ. ಓಕೆ, ಪುಟ್ x = 3. ದೆನ್ ವಾಟ್ ಹ್ಯಾಪನ್ಸ್ 2 in bracket 3 - 6 = 0. 2 3s 6 - 6 = 0. 0 = oh, that means if you put x value = 3, then LHS = RHS. Therefore x = 3 is the required solution. ಅರ್ಥ ಆಗತ್ತದ ನಿನಗೆ? ಎಕ್ಸ್ ವ್ಯಾಲ್ಯೂ ಏನು ಹಾಕಿದ್ರೆ ಎಲ್ ಎಚ್ ಎಸ್ = ಆರ್ ಎಚ್ ಎಸ್ ಬಂತಿಲ್ಲಿ 3 ಹಾಕಿದ್ರೆ ಬಂತು. ದೇರ್ ಫೋರ್ ಎಕ್ಸ್ = 3 ಈಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಫಾರ್ ಎಕ್ಸಾಂಪಲ್ ಈಗ 7x - 2 = 0 ಅಂತದ. ಇಲ್ಲಿ ಎಕ್ಸ್ ಇದ್ದಲ್ಲಿ ಏನು ಹಾಕಿದ್ರೆ 0 ಬರ್ತದ ಅಥವಾ ಎಲ್ ಎಚ್ ಎಸ್ = ಆರ್ ಎಚ್ ಎಸ್ ಆಗ್ತದ. ಇಲ್ಲಿ ಎಕ್ಸ್ ವ್ಯಾಲ್ಯೂ 3 ಅಂತ ಹೇಳ್ದಪ್ಪ, ಹಂಗೆ ಇಲ್ಲೊಂದ್ರೆ ಹೇಳಲ್ಲ ಏನೊಂದು ಜರ. ಬುಕ್ಕ ಪೆನ್ ಅದಾವಲ್ಲ ಕೈಯಾಗ, ಪೂಜೆ ಮಾಡ್ರಿ ಅವಕ್ಕೆ ತಗೊಂಡಿಕೆ ವ್ಯಾಲ್ಯೂ ಹಾಕಿ ನೋಡ್ರಿ ಏನು ಹಾಕ್ಬೋದು ಅಂತೇಳಿ. ಜಿಂತಾತ ಚಿತಾ ಚಿತಾ ಜಿಂತಾತ 7 ಹಾಕ್ತಿ. 7 ಹಾಕಿದ್ರೆ ಏನು ಬರ್ತದೆ ಆನ್ಸರ್? 7 7 49 ಬರ್ತದೆ. 49 - 2 47 ಬರ್ತದೆ. ಓಕೆ, ಇದಕ್ಕೊಂದು ಟ್ರಿಕ್ ಅದ. ಏನದ ಟ್ರಿಕ್ ಅದ? 1/7 ಹಾಕಿದ್ರೆ ಏನಾಗ್ತದಪ್ಪ? 1/7 ಹಾಕಿ ನೋಡು ಏನು ಬರ್ತದೆ ನೋಡಿ ನೀನು. ನೋಡು, ಆಮೇಲೆ ನನಗೆ ಆನ್ಸರ್ ಹೇಳು. ಓಕೆ, ಇದಕ್ಕೊಂದು ಟ್ರಿಕ್ ಅದ. ಅದಕ್ಕೆ ಆ ಟ್ರಿಕ್ ಹೇಳ್ತೀನಿ, ಕೇಳ್ತಿ ಅಣ್ಣರೇಗೌಡ? ಓಕೆ ನೋಡು, -2 ಅದ. ರೈಟ್ ಸೈಡ್ ಹೋದಾಗ ಏನಾಗ್ತದೆ? ಅದು
ಓಕೆ, ಮೈನಸ್ ಇದ್ದಿದ್ದು ಪ್ಲಸ್ ಆಗ್ತದೆ, ಪ್ಲಸ್ ಇದ್ದಿದ್ದು ಮೈನಸ್ ಆಗ್ತದೆ, ಇಂಟು ಇದ್ದಿದ್ದು ಡಿವೈಡ್ ಆಗ್ತದೆ, ಡಿವೈಡ್ ಇದ್ದಿದ್ದು ಇಂಟು ಆಗ್ತದೆ. ಇಷ್ಟಂತ ನಿನ್ಗೆ ಗೊತ್ತದ ಅಂತ ಅನ್ಕೊತೀನಿ ನಾನು. ಗೊತ್ತದಿಲ್ಲ? ಗೊತ್ತಿಲ್ಲ ಅಂದ್ರೆ ಈಗ ಗೊತ್ತೈತಿಲ್ಲ? ಓಕೆ, -2 ರೈಟಿಗೆ ಕಳಿಸಪ್ಪ ಏನಾಗ್ತದೆ ಅದು +2. 7x = +2 ಆಯಿತು. ಇಂಟು 7 ಈ ಕಡೆ ಬಂದಾಗ ಏನಾಗ್ತದೆ? ಇದು ಇಂಟು ಅಪ್ಪ, 7 × x ಅಂದಂಗೆ. ಇದು 7x ಅಂದ್ರೆ ಏನು? 7 × x ಅಂದಂಗೆ. ಕರೆಕ್ಟ್. 7 ಇಂಟು ಅದ 7 ಈ ಕಡೆ ಬಂದಾಗ ಏನಾಗ್ತದ? ಏನಾಗ್ತದ? ಹಾಂ, ಹೇಳ್ರಿ ಹಂಗೆ. 2 / 7. ಎಕ್ಸ್ ವ್ಯಾಲ್ಯೂ ಏನು ಹಾಕ್ಬೇಕು ನಾವು ಹಂಗಿದ್ರೆ? 2/7 ಹಾಕ್ಬೇಕಂತ. ಎಕ್ಸ್ ವ್ಯಾಲ್ಯೂ ಏನು ಹಾಕ್ಬೇಕಂತ ಹಾಕಿ ನೋಡೋಣ ಇಲ್ಲಿ. ಓಕೆ, 7 ಇನ್ ಬ್ರಾಕೆಟ್ ಎಕ್ಸ್ ಇದಲ್ಲಿ ಏನು ಹಾಕ್ಬೇಕು? 2/7 -2 = 7 1 7 1 ಕ್ಯಾನ್ಸಲ್. 1 2 2 -2 = 0 therefore x = 2/7 is the required solution. ಹಂಗೆ ಇನ್ನೊಂದು ಹೇಳ್ತೀಯ ನೋಡೋಣ. ಓಕೆ, ಎಕ್ಸಾಂಪಲ್ ಈಗ 9x - 32 = 0 ಅಂತದ. ಎಕ್ಸ್ ವ್ಯಾಲ್ಯೂ ಏನು ಹಾಕಿದ್ರೆ ನಮ್ಗೆ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ 0 0 ಬರ್ತದ. ಓಕೆ, ಆಲ್ರೆಡಿ ಮೈನಸ್ ಅದಲ್ಲ, ಆ ಕಡೆ ಹೋದಾಗೂ ಮೈನಸ್ ಇರ್ತದನು, ಮತ್ತು ಪ್ಲಸ್ ಯಾಕನ್ಲಿಲ್ಲ ನೀವು? ಮೈನಸ್ ಯಾಕಂದ್ರಿ? 32 / 9 ಇಲ್ಲ, ಇಲ್ಲಿ 3 ಹಾಕಿ ಮೈನಸ್ ಅನ್ನತ್ತಾರ, -32 ಅನ್ನತ್ತಾರ. ಇಲ್ಲ ಅನ್ನತ್ತಾರ, ಇಲ್ಲಿ ಅನ್ನತ್ತಾರ. ನೀ ಏನಾಕತ್ತಿಲ್ಲ ನನಗೆ ಗೊತ್ತೈತಿ. ಇಲ್ಲಿ ಏನಾಗ್ತಾರಲ್ಲ ಅದ್ಯಾರು ಹೇಳ್ತಾರೆ? ಮೊಮ್ಮಗನೇ. ಓಕೆ, ಹೇಳಿದ್ದೀನಲ್ಲಪ್ಪ. ಏನು ಹೇಳಿದ್ದೀನಿ ನಿಮ್ಗೆ? ಮೈನಸ್ ಇದ್ದಿದ್ದು ಈ ಕಡೆ ಹೋದಾಗ ಏನಾಗ್ತದ? ಪ್ಲಸ್ ಆಗ್ತದ. 9x = 32. ನೆಕ್ಸ್ಟ್ ಇಂಟು 9 ಈ ಕಡೆ ಬಂದಾಗ ಡಿವೈಡೆಡ್ ಬೈ x = 32 / 9 ಅಂತ ಆಯ್ತು. ಅರ್ಥ ಆಗ್ತಾ ಇದೆಯಾ? ಓಕೆ, ಇನ್ನೊಂದು 2x / 3 -11 = 0. ಎಕ್ಸ್ ಇದ್ದಲ್ಲಿ ಏನು ಹಾಕಿದ್ರೆ ಲೆಫ್ಟ್ ಹ್ಯಾಂಡ್ = ರೈಟ್ ಹ್ಯಾಂಡ್ ಬರ್ತದೆ. ನಿನಗಾಗಿ ಓಡೋಡಿ ಬಂದೆ, ಕಾಲು ನೋವಾಗಿ ನಿಂದು ಕುಂತೆ, ಲಲ ತತ್ತಿತ್ತು ತತ್ತಿ ಎಲ್ಲ ಮಾಲಿ ಇನ್ನೇ ತಂತನ ಹೋಗೋದವ. तू भी ठहरा है, कैसे क्यों ये हुआ, काश तू. ಓಕೆ, ಎಷ್ಟು ಜನ ಮಾಡಿದ್ರಪ್ಪ? 4 ಜನ ಮಾಡಿರಿ. ಉಳ್ದವ್ರಿಗೆ ಏನು ಹಾಕತ್ತದ ಯಾರಿಗೆ ಗೊತ್ತೆ? ಮೈಯಾಗ ದೇವ್ರು ಬಂದೈತಿ, ದೇವ್ರ ಬಿಡಪ್ಪ. -11 ಈ ಕಡೆ ಬಂದಾಗ ಏನಾಗ್ತದ? 2x / 3 = ಏನು ಬರೀಲಿ? ಇದು 3 ಡಿವಿಷನ್ ಅದ, ಮಲ್ಟಿಪ್ಲಿಕೇಶನ್ ಅದ? ಡಿವಿಷನ್ ಇದು. ಈ ಕಡೆ ಬಂದಾಗ ಏನಾಗ್ತದ? 2x = 11 × 3. ಇಲ್ಲಿ ಇಂಟು 2 ಅದು ಈ ಕಡೆ ಬಂದಾಗ ಏನಾಗ್ತದ? therefore ಏನು ಬರೀತಲ್ಲಿ? therefore x = 11 × 3 ಡಿವೈಡೆಡ್ ಬೈ ಬರಿಬೋದಾ? x = 11 3s ಡಿವೈಡೆಡ್ ಬೈ. ಮತ್ತು ಇಷ್ಟು ಬರೆಯೋದಕ್ಕೆ ಏನಾಗ್ತದೆ ನಿಮಗೆ? ಬರ್ಕಶ್ ಎಲ್ಲ ಬರ್ಕರ್ ಬೋರ್ಡ್ ಮೇಲೆ. ಓಕೆ, ನೆಕ್ಸ್ಟ್ ಕಮ್ಸ್ ಪವರ್ ಆಫ್ ಎನಿ ಇಕ್ವೇಷನ್. ಪವರ್ ಆಫ್ ಇಕ್ವೇಷನ್. ಪವರ್ ಆಫ್ ಇಕ್ವೇಷನ್. ಪವರ್ ಆಫ್ ಇಕ್ವೇಷನ್ ಹಂಗಂದ್ರೇನು? ಫಾರ್ ಎಕ್ಸಾಂಪಲ್ ಈಗ 3x³ + 2x² + x + 1 = 0 ಅಂತ ಬರಿತೀನಿ. ಡೋಂಟ್ ರೈಟ್. ಓಕೆ, ಇದೇನು ನಿಮ್ಮ ಬುಕ್ ಒಳಗಿಲ್ಲ, ಬರ್ಕೊ ಕುಂದ್ರಬೇಡಿ, ಸುಮ್ಮನೆ ನೋಡ್ರಿ ಒಂದು ಸ್ವಲ್ಪ. 3x³ + 2x² + x + 1 ಅಂತ ಐತಿ. ಇದರೊಳಗಡೆ ಇದ್ರ ಪವರ್ ಏನೈತಿ?
ಎಕ್ಸ್ ಟು ದಿ ಪವರ್ ಆಫ್ 0 ಅಂದಂಗಿಲ್ಲ, ಬಾಜು ಏನಿಲ್ಲ ಅಂದ್ರೆ ಏನಂತದೆ ಇಲ್ಲಿ ಎಕ್ಸ್ ಟು ದಿ ಪವರ್ ಆಫ್ 0, ಎಕ್ಸ್ ಟು ದಿ ಪವರ್ ಆಫ್ 1, ಎಕ್ಸ್ ಟು ದಿ ಪವರ್ ಆಫ್ 2, ಎಕ್ಸ್ ಟು ದಿ ಪವರ್ ಆಫ್ 3. ಇದ್ರ ಪವರ್ ಎಷ್ಟು? ಇದ್ರದ್ದು ಎಷ್ಟು? ಇದ್ರದ್ದು ಇದ್ರದ್ದು ಓಕೆ. ಹಾಂ, ಪವರ್ 1ಗಿಂತ ಜಾಸ್ತಿ ಇರಬಾರ್ದು. 1ಗಿಂತ ಜಾಸ್ತಿ ಇತ್ತಂತ ತಿಳ್ಕೊ, ಅದು ಲೀನಿಯರ್ ಅಲ್ಲ, ಲೀನಿಯರ್ ಇಕ್ವೇಷನ್ ಅಲ್ಲ. ಆಯ್ತಾ? 1ಗಿಂತ ಜಾಸ್ತಿ ಇದ್ರೆ ಲೀನಿಯರ್ ಅಲ್ಲ, ಒಂದೇ ಇರಬೇಕು. ಫಾರ್ ಎಕ್ಸಾಂಪಲ್ ಈಗ 2x + 1 = 0 ಅಂತ ತೊಗೊಂಡು ನಾನು ಎಕ್ಸ್ ಮೇಲೆ ಪವರ್ ಎಷ್ಟೈತಿ? ಏನೂ ಇಲ್ಲ ಅಂದರೂ 1 ಇರ್ತೈತಿ. ನಾ ಏನೂ ಬರ್ದಿಲ್ಲ ಅಂದ್ರೂ ಏನಿರ್ತದಪ್ಪ? 1 ಅಂತ ಇರ್ತದೆ. ದಿಸ್ ಈಸ್ ಕಾಲ್ಡ್ ಆಸ್ ಲೀನಿಯರ್ ಇಕ್ವೇಷನ್. ಏನಿದು? ಲೀನಿಯರ್. 3x² + 1 = 0 ಅಂತ ತೊಗೊತೀನಿ. ಇದು ಲೀನಿಯರ್ ಆಗ್ತದಾ? ನೋ, ಇಟ್ ಈಸ್ ನಾಟ್ ಅ ಲೀನಿಯರ್ ಇಕ್ವೇಷನ್ ಬಿಕಾಸ್ ಪವರ್ ಈಸ್ 2. ಪವರ್ ಎಷ್ಟೈತೆ? 2 ಅದ. ಇಲ್ಲಿ ಪವರ್ ಎಷ್ಟಿತ್ತು? 1 ಇರಬೇಕು, 2 ಇರಬಾರ್ದು, 3 ಇರಬಾರ್ದು, 4 ಇರಬಾರ್ದು. ಎಷ್ಟು ಬೇಕು? 1 ಇರಬೇಕು. ಫಾರ್ ಎಕ್ಸಾಂಪಲ್ ಈಗ 2z - 5 = 0 ಅಂತ ತೊಗೋತೀನಿ. z ಟು ದಿ ಪವರ್ ಏನಿಲ್ಲ ಅಂದ್ರೆ ಏನಿರ್ತೈತಿ? 1 ಇರ್ತದೆ. ಸಿನ್ಸ್ ದ ಪವರ್ ಈಸ್ 1, ಇಟ್ ಈಸ್ ಕಾಲ್ಡ್ ಆಸ್ ಲೀನಿಯರ್ ಇಕ್ವೇಷನ್. ಪವರ್ 2 ಇತ್ತು ಅಂತ ತಿಳ್ಕೊ. ಫಾರ್ ಎಕ್ಸಾಂಪಲ್ x² + 1 = 0. ಪವರ್ 2 ಇದ್ರೆ ಅದಕ್ಕೆ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತೀವಿ. ಏನಂತೀವಿ? ಕ್ವಾಡ್ರಾಟಿಕ್. 10th ಬರ್ತದೆ. 10th ಒಳಗೊಂದು ಚಾಪ್ಟರ್ ಐತಿ, ಏನಂತೈತಿ? ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಅಂತ ಒಂದು ಚಾಪ್ಟರ್ ಅದು. ಯಾವಾಗ ಕ್ವಾಡ್ರಾಟಿಕ್ ಅಂತೀವಿ ನಾವು? ಪವರ್ 2 ಇದ್ರೆ. ಪವರ್ 3 ಇದ್ರೆ ಕ್ಯೂಬಿಕ್ ಇಕ್ವೇಷನ್ ಅಂತೀವಿ. ಏನಂತೀವಿ? ಕ್ಯೂಬಿಕ್ ಇಕ್ವೇಷನ್. 4, 5, 6, 7, 8, 9 ಹಿಂಗೆ ಕಂಟಿನ್ಯೂ ಹೋಗ್ತದೆ. ಬಟ್ ಅವೆಲ್ಲ ನಿಮ್ಗೆ ಬೇಡ. ನಿಮ್ಗೆ ಬೇಕಾಗಿದ್ದು ಒಂದ. ಪವರ್ 1 x + 2 = 0. ಪವರ್ ಎಷ್ಟಪ್ಪ ಇಲ್ಲಿ? ಎಷ್ಟು ಪವರ್? ಓನ್ಲಿ 1. ಇಫ್ ದ ಪವರ್ ಈಸ್ ಓನ್ಲಿ 1 ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಲೀನಿಯರ್ ಇಕ್ವೇಷನ್. ಅರ್ಥ ಆಯ್ತಾ? ಓಕೆ, ದಿಸ್ ಈಸ್ ದ ಬೇಸಿಕ್ ಫಾರ್ ದಿ exercise number 2.1. next we will be moving on to the exercise number 2.1. okay, 3.1 ಯಾವುದೊಂದು 0.1, 2 ಇರಲಿ, 3 ಇರಲಿ, 4 ಇರಲಿ, what 0.1? exercise number 3.1. right on the heading. exercise number 3.1. question number 1. question number 1. what is the question? okay, solve the following linear equations. we have to solve the following linear equations. question number 1, that is solve x - 2 = 7. first question ಏನಪ್ಪ? x - 2 = 7. ನೋಡ್ತೀರಾ ಮೊದಲು, ಆಮೇಲೆ ಬರ್ರಿರಂತ ನೋಡ್ರಿ ಮೊದಲು. ಓಕೆ, -2 ರೈಟಿಗೆ ಬಂದಾಗ ಏನಾಗ್ತದೆ? x = 7 + x = ಎಷ್ಟಾಯಿತು? ಕರೆಕ್ಟ್. ಏನು ಬಂತಪ್ಪ ವ್ಯಾಲ್ಯೂ? x = 9. ದಿಸ್ ಈಸ್ ದಿ ಸೊಲ್ಯೂಷನ್. ಅಂಡರ್ಸ್ಟುಡ್? ಹಿಂಗೆ ಸಾಲ್ವ್ ಮಾಡ್ತೀರಿ ಮುಂದಿನ? ನೀನು ಮಾಡು, ಈ ಕಡೆ ನಾನು ಮಾಡ್ತೇನೆ. ಕ್ವಶನ್ ನಂಬರ್ 1 ಇದು. ಸೆಕೆಂಡ್ ಕ್ವಶನ್, ಕ್ವಶನ್ ನಂಬರ್ 2, y + 3 = 10. y + 3 = 10. if you bring +3 to the right hand side, it will become -3. y = 10 - 3 is 7. this is the required solution. and the third question is 6 + z, sorry 6 = z + 2. 6 = z + 2. +2 ಅನ್ನು ರೈಟ್ ಸೈಡಿಂದ ಲೆಫ್ಟಿಗೆ ಕಳಿಸ್ತೀನಿ. ಈಗ ಹಂಗೂ ಕಳಿಸ್ಬೋದು. ರೈಟ್ನಿಂದ ಲೆಫ್ಟಿಗೆ ಬರ್ಬೋದು, ಲೆಫ್ಟಿಂದ ರೈಟಿಗೆ ಬರ್ಬೋದು. ಓಕೆ, +2 ಈ ಕಡೆ ಬಂದಾಗ ಏನಾಗ್ತದೆ? ಮೈನಸ್ ಆಗ್ತದೆ. ಒಟ್ಟು ಸಿಂಬಲ್ ಚೇಂಜ್ ಮಾಡ್ಬೇಕು ಅಷ್ಟೇ. ಈಕ್ವಲ್ ಟು ದಾಟ್ ಹೋದಿ ಸಿಂಬಲ್ ಚೇಂಜ್ ಮಾಡಬೇಕು. +2 ಇಟ್ ವಿಲ್ ಬಿಕಮ್ 6 - 2 = z. therefore 6 - 2 is 4 = z. therefore z = ಎಷ್ಟು ಬಂತಪ್ಪ? 4 is the answer. this is the third question. and the fourth question is, what is the fourth question? 3/7 plus x is equal to 17/7. 17/7
7. ಸರ್ ಇದೇನ್ರಿ ಡಿಫ್ರೆಂಟ್ ಕಾಣತ್ತದಲ್ರಿ, ಹಂಗೆ ಮಾಡ್ಬೇಕ್ರಿ ಸರ್. ಓಕೆ ನೋಡಿಲಿ, ಇದು +3/7 ಅದ. ಈ ಕಡೆ ಬಂದಾಗ ಏನಾಗ್ತದ, x = 17/7 - 3/7. 7 LCM 17 - 3 x = 14/7. 7 1s 7 2s x = ಎಷ್ಟು ಬಂತಪ್ಪ? ದಿಸ್ ಇಸ್ ದಿ ರಿಕ್ವೈರ್ಡ್ ಸೊಲ್ಯೂಷನ್. Okay, the fifth question is (6x = 12). ಏನಪ್ಪ ಸಿಕ್ಸ್ತ್ ಕ್ವಶನ್ ಅದು, ಸಾರಿ ಫಿಫ್ತ್ ಕ್ವಶನ್. 6x = 12. 6x ಅಂತಂದಾಗ 6 × x ಅಂದಂಗೆ ಹೌದಿಲ್ಲ. 6 × ಆಯ್ತು, ಈ ಕಡೆ ಬಂದಾಗ 6 ಏನಾಗ್ತದ, ಡಿವೈಡ್ ಆಗ್ತದೆ. x = 12 / 6. 6 1s 6 2s x = ಎಷ್ಟು ಬಂತಪ್ಪ? 2. This is the required answer. And the sixth question is t / 5 = 10. Malesh, t / 5 = 10. डिविजन 5 है, राइट साइड क्या होता है, इंटू ಆಗ್ತದ. ಏನಾಗ್ತದಪ್ಪ? ಇಂಟು ಆಗ್ತದ. 5 ಇಂಟು ಮಾಡೋಣ. Therefore t = 10 × 5 is nothing but what? 10 5s 50. 10 5s 50. Seventh question, 2x / 3 = 18. Seventh question ಏನಪ್ಪ? 2x / 3 = 18. ಸಾಲ್ವ್ ಮಾಡ್ರಪ್ಪ. ಓಕೆ, 2x / 3 = 18 ಅಂತದ. ಡಿವಿಷನ್ 3 ಈ ಕಡೆ ಬಂದಾಗ ಏನಾಗುತ್ತಾ, ಮೈನಸ್ ಆಗ್ತದಲ್ಲ. ವಾವ್ ವಾವ್, ಸೂಪರ್, ಫ್ಯಾಂಟಾಸ್ಟಿಕ್. ಮಾನ್ಸಿಂಗ್, ಯು ಆರ್ ಎ ಗ್ರೇಟ್ ವಾರಿಯರ್, ನಾಚಿಗೆಟ್ ವಾರಿಯರ್. ಲೇ, ಡಿವಿಷನ್ ಇದ್ದಿದ್ದು ಏನಾಗ್ತದೆ ಅಂತ ಹೇಳಿದ್ಯಾ, ಇಂಟು ಮತ್ತು ಮೈನಸ್ ಅಂತ ಹೇಳ್ತೀಯಲ್ಲೋ, ಹೆಂಗದ್ಯೋ ಮಾರೇ ಮನುಷ್ಯನಿ. ಓಕೆ, 2x = 18 × 3. ಇದು ಇಂಟು 2 ಈ ಕಡೆ ಬಂದಾಗ ಏನಾಗ್ತದ, ಓಕೆ, ಇಲ್ಲಿ ಡಿವೈಡ್ ಇದ್ರೆ ಇಂಟು ಆಗ್ತದ, ಇಂಟು ಇದ್ದಿದ್ರೆ ಡಿವೈಡ್ ಆಗ್ತದ. x = 18 × 3 / 2. 2 1s 2 9s x = 9 3s 27. 27 is the required answer. Solve eighth question. 1.6 = 1.6. Eighth question, 1.6 = y / 1.5. correct? Correct question. 1.6 = y / 1.5. ಡಿವಿಷನ್ ಅದ, ಇಲ್ಲಿ ನಂಬರ್ ಡಿವಿಷನ್ ಇದಿಲ್ಲ, ಈ ಕಡೆ ಬಂದಾಗ ಏನಾಗುತ್ತಾ, ಓಕೆ, 1.6 × 1.5 = y. ನೆಕ್ಸ್ಟ್, ಪಾಯಿಂಟ್ ಇಲ್ಲ ಅಂತ ತಿಳ್ಕೊ. ಏನು ತಿಳ್ಕೊ? ಪಾಯಿಂಟ್ ಇಲ್ಲ, లేదు, ಪಾಯಿಂಟ್ లేదు. 15 6s 90 ಕ್ಯಾರಿ 9. ಕರೆಕ್ಟ್? 15 6s 90 ಕ್ಯಾರಿ ಎಷ್ಟಪ್ಪ? 9. ನೆಕ್ಸ್ಟ್ 15 1s 15. 15 + 9 24. ಎಷ್ಟು ಬಂತು? 24. ನೆಕ್ಸ್ಟ್, ಪಾಯಿಂಟ್ ಆಗ್ಬೇಕಾ ಸಿಂಗಲ್ ನಂಬರ್, ಪಾಯಿಂಟ್ ಆಗ್ಬೇಕಾ ಸಿಂಗಲ್ ನಂಬರ್. ಸಿಂಗಲ್ ಪ್ಲಸ್ ಸಿಂಗಲ್ ಡಬಲ್ ಮ್ಯಾಗ ಏನು ಮಾಡು, ಒಂದು ಡಾಟ್ ಕೊಡು, ಟಿಮ್ಮಿ ಕೊಡು. ಓಕೆ, ಟಿಮ್ಮಿ ಎಷ್ಟು ಬರ್ತಪ್ಪ ಇಲ್ಲಿ? 1 2 2 ನಂಬರ್ಸ್ ಬಿಟ್ಟು ಟಿಮ್ಮಿ ಕೊಡು. ದೇರ್ ಫೋರ್ y = ಎಷ್ಟು ಬಂತ ಆನ್ಸರ್? 2.40. y = 2.40. Ninth question, 7x - 9 = 16. Okay, question number 9. 7x - 9 equal to 7x - 9 is equal to 16.
-9 ಏನಾಗುತ್ತವ ಪ್ಲಸ್ ಆಗ್ತದೆ 16 ಪ್ಲಸ್ 9 7x = 25 ಇಂಟು 7 ಇಲ್ಲಿ ಬಂದಾಗ ಏನಾಗ್ತದೆ x = 25/7 ಡಿವಿಷನ್ ಹೋಗಲಿಲ್ಲ ಅಂದ್ರೆ ಅಷ್ಟೇ ಇಟ್ಬಿಟ್ರೆ ಸಾಕು 10th question number 10 14y - 8 = 13 correct 14y - 8 = 13 -8 it will become +8 14y = 13 + 8 14y = 13 + 8 21 ನೆಕ್ಸ್ಟ್ ಇಂಟು 14 ಈ ಕಡೆ ಬಂದಾಗ ಏನಾಗುತ್ತೆ ರೀ ಡಿವೈಡೆಡ್ ಬೈ y = 21/14 ಎರಡು ಒಂದು ಟೇಬಲ್ ಒಳಗೆ ಬರ್ತಾವ ಯಾವ ಟೇಬಲ್ 7 ಟೇಬಲ್ನಾಗ 7 2s 7 3s y = 3/2 11th question 17 plus 6p = 9 correct 17 plus 6p = 9 question ನೋಡ್ರಿ 17 plus 6p = 9 plus 17 ಏನಾಗುತ್ತಾ -17 16p = 9 minus 17 6p = 17 ಒಳಗೆ 9 ತೆಗಿ ಎಷ್ಟು ಬರ್ತದಪ್ಪ -8 ಬರ್ತದೆ ಕರೆಕ್ಟ್ ಇಂಟು 6 ಇಟ್ ಬಿಕಮ್ p = -8/6 2 3s 2 4s p = -4/3 ಓಕೆ 12th question number 12 ಬರ್ಕೋರಿ ಎಷ್ಟು ಹೇಳ್ತೀನಿ question number 12 solve x by 3 plus 1 is equal to x by 3 plus 1 is equal to 7/15 7/15 x by 3 plus 1 is equal to 7/15 plus 1 ಈ ಕಡೆ ಕಳಿಸಿ ಏನಾಗುತ್ತಪ್ಪ x divided by 3 is equal to 7/15 minus 1 divided by 1 x by 3 is equal to 15 and 1 LCM ಏನು ಬರ್ತದ 15 1 15s 15 1s 1 15s 7 minus 15 1s 15 x divided by 3 is equal to 15 ಒಳಗೆ 7 ತೆಗಿ -8 divided by 15 ಹೌದಾ ಇಲ್ಲ ನೆಕ್ಸ್ಟ್ ಡಿವಿಷನ್ 3 it will become multiplication x is equal to -8 divided by 5 multiplication 3 3 1s 3 5s x equal to -8 divided by 5 this is the required solution this completes exercise number 3.1 okay these are the homeworks ನೀವು ಹೋಮ್ವರ್ಕ್ ಮಾಡಬೇಕು ಮಾಡಿರಿ ಆಮೇಲೆ ಈಗ ಎಕ್ಸಸೈಸ್ ನಂಬರ್ 3.2 ಹೋಗೋಣ ಅಂತ ಕ್ವಶನ್ ಬರ್ಕೊಡ್ರಿ ಮೊದಲು